ರಿಪಬ್ಲಿಕ್ ಕನ್ನಡ ಇತ್ತೀಚೆಗೆ ಗಡಿ ಜಿಲ್ಲೆ ಬೀದರ್ನಲ್ಲಿ ಸಿಸಿ ಕ್ಯಾಮೆರಾಗಳ ಬಗ್ಗೆ ರಿಯಾಲಿಟಿ ಚೆಕ್ ಅನ್ನ ಮಾಡಿ ಅವ್ಯವಸ್ಥೆಯನ್ನ ಬಯಲು ಮಾಡಿತ್ತು. ಇದೀಗ ನಮ್ಮ ವರದಿಗೆ ಪೊಲೀಸ್ ಇಲಾಖೆ ಅಲರ್ಟ್ ಆಗಿದ್ದು ಅಪರಾಧ ತಡೆಗೆ ಮಾಸ್ಟರ್ ಪ್ಲಾನ್ ಮಾಡಿ 36 ಹೈಟೆಕ್ ಕ್ಯಾಮೆರಾಗಳನ್ನ ಅಳವಡಿಸಿತ್ತು. ರಿಪಬ್ಲಿಕ್ ವರದಿಗೆ ಪೊಲೀಸ್ ಇಲಾಖೆ ಅಲರ್ಟ್. ಹೈಟೆಕ್ ಸಿಸಿಟಿವಿ ಕಂಟ್ರೋಲ್ ಸೆಂಟರ್ ಉದ್ಘಾಟನೆ. ಗಡಿ ಜಿಲ್ಲೆ ಬೀದರ್ನ ತೆಲಂಗಾಣ ಹಾಗೂ ಮಹಾರಾಷ್ಟ್ರ ಚೆಕ್ ಪೋಸ್ಟ್ಗಳಲ್ಲಿ ಸಿಸಿ ಕ್ಯಾಮೆರಾಗಳು ನಿರ್ವಹಣೆ ಇಲ್ಲದೆ ಕುರುಡಾಗಿದ್ದವು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿ ನಿದ್ದೆಯಲ್ಲಿದ್ದ ಸರ್ಕಾರವನ್ನ ಬಡಿದೆಬ್ಬಿಸುವ ಕೆಲಸ ಮಾಡಿತ್ತು. ಕೊನೆಗೂ ಪೊಲೀಸ್ ಇಲಾಖೆ ಈ ಬಗ್ಗೆ ಗಮನ ಹರಿಸುವ ಕೆಲಸ ಮಾಡಿದೆ. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಬೀದರ್ ಬ್ಯಾಂಕ್ ಲೂಟಿ ಬಳಿಕ ಸಿಸಿ ಕ್ಯಾಮೆರಾಗಳು ಕಣ್ಣು ಮುಚ್ಚಿದ ಸಂಗತಿ ಬಟಾಬಯಲಾಗಿತ್ತು. ಇದೀಗ ಜಿಲ್ಲೆಯನ್ನ ಅಪರಾಧ ಕೃತ್ಯಗಳಿಂದ ಮುಕ್ತವಾಗಿಸಲು 2 ಕೋಟಿ ವೆಚ್ಚದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಲು ಪೊಲೀಸ್ ಇಲಾಖೆ ಮುಂದಾಗಿದೆ. ಗಡಿಗಳಲ್ಲಿ 36 ಹೈಟೆಕ್ ಕ್ಯಾಮೆರಾಗಳನ್ನು ಅಳವಡಿಸುವ ಮೂಲಕ ಸಮಾಜಘಾತುಕರ ಮೇಲೆ ಮೂರನೇ ಕಣ್ಣಿಟ್ಟಿದ್ದಾರೆ. ಎಸ್ಪಿ ಕಚೇರಿಯಲ್ಲಿ ಹೊಸದಾಗಿ ಸಿಸಿಟಿವಿ ಕಮಾಂಡ್ ಹಾಗೂ ಕಂಟ್ರೋಲ್ ಸೆಂಟರ್ ಅನ್ನು ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಶಾಸಕ ಡಾ ಶೈಲೇಂದ್ರ ಬೆಲ್ದಾಳೆ ಉದ್ಘಾಟಿಸಿದರು. ಪೊಲೀಸರ ಈ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಅಂದರೆ ಪೊಲೀಸ್ ನಿಯಂತ್ರಣ ಕೊಠಡಿಯ ಉದ್ಘಾಟನೆ ಮಾಡ್ತಾ ಇದ್ದೇವೆ. ಇದು ವಿನೂತನವಾದಂತಹ ಒಂದು ಎಐ ಕ್ಯಾಮೆರಾಸ್ ಅನ್ನು ಉಪಯೋಗ ಮಾಡಿಕೊಂಡು ಬೀದರ್ ಜಿಲ್ಲೆಯಾದ್ಯಂತ ಅಪರಾಧ ನಿಯಂತ್ರಣ ಮಾಡಲಿಕ್ಕೆ, ಅಪರಾಧಗಳನ್ನು ತಡಿಲಿಕ್ಕೆ ಉಪಯುಕ್ತವಾದಂಥದ್ದು. ಇದರ ಬಹಳ ಉದ್ಘಾಟನೆ ನಾನು, ಬೆಲ್ದಾಳೆ ಅವರು, ನಮ್ಮ ನಗರಸಭೆ ಅಧ್ಯಕ್ಷರು, ಜಾಬ್ ಶೆಟ್ಟಿ ಅವರು ಎಲ್ಲರೂ ಸೇರಿ ಇವತ್ತು ಮಾಡ್ತಾ ಇದ್ದೇವೆ. ಲೇಟ್ ಆದರೂ ಲೇಟೆಸ್ಟ್ ಆಗಿ ಅಪರಾಧ ತಡೆಗೆ ಮುಂದಾದ ಪೊಲೀಸರ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲೂ ಮೆಚ್ಚುಗೆ ವ್ಯಕ್ತವಾಗಿದೆ. ಪುಂಡ ಪೋಖರಿಗಳು ಬಾಲ ಬಿಚ್ಚೋ ಕೆಲಸ ಮಾಡಿದ್ರೆ ಹೆಡಮುರಿ ಕಟ್ಟೋಕೆ ಪೊಲೀಸರು ರೆಡಿಯಾಗಿದ್ದಾರೆ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ರಿಪಬ್ಲಿಕ್ ಕನ್ನಡ ಇತ್ತೀಚೆಗೆ ಗಡಿ ಜಿಲ್ಲೆ ಬೀದರ್ನಲ್ಲಿ ಸಿಸಿ ಕ್ಯಾಮೆರಾಗಳ ಬಗ್ಗೆ ರಿಯಾಲಿಟಿ ಚೆಕ್ ಅನ್ನ ಮಾಡಿ ಅವ್ಯವಸ್ಥೆಯನ್ನ ಬಯಲು ಮಾಡಿತ್ತು. ಇದೀಗ ನಮ್ಮ ವರದಿಗೆ ಪೊಲೀಸ್ ಇಲಾಖೆ ಅಲರ್ಟ್ ಆಗಿದ್ದು ಅಪರಾಧ ತಡೆಗೆ ಮಾಸ್ಟರ್ ಪ್ಲಾನ್ ಮಾಡಿ 36 ಹೈಟೆಕ್ ಕ್ಯಾಮೆರಾಗಳನ್ನ ಅಳವಡಿಸಿತ್ತು. ರಿಪಬ್ಲಿಕ್ ವರದಿಗೆ ಪೊಲೀಸ್ ಇಲಾಖೆ ಅಲರ್ಟ್. ಹೈಟೆಕ್ ಸಿಸಿಟಿವಿ ಕಂಟ್ರೋಲ್ ಸೆಂಟರ್ ಉದ್ಘಾಟನೆ. ಗಡಿ ಜಿಲ್ಲೆ ಬೀದರ್ನ ತೆಲಂಗಾಣ ಹಾಗೂ ಮಹಾರಾಷ್ಟ್ರ ಚೆಕ್ ಪೋಸ್ಟ್ಗಳಲ್ಲಿ ಸಿಸಿ ಕ್ಯಾಮೆರಾಗಳು ನಿರ್ವಹಣೆ ಇಲ್ಲದೆ ಕುರುಡಾಗಿದ್ದವು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿ ನಿದ್ದೆಯಲ್ಲಿದ್ದ ಸರ್ಕಾರವನ್ನ ಬಡಿದೆಬ್ಬಿಸುವ ಕೆಲಸ ಮಾಡಿತ್ತು. ಕೊನೆಗೂ ಪೊಲೀಸ್ ಇಲಾಖೆ ಈ ಬಗ್ಗೆ ಗಮನ ಹರಿಸುವ ಕೆಲಸ ಮಾಡಿದೆ. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಬೀದರ್ ಬ್ಯಾಂಕ್ ಲೂಟಿ ಬಳಿಕ ಸಿಸಿ ಕ್ಯಾಮೆರಾಗಳು ಕಣ್ಣು ಮುಚ್ಚಿದ ಸಂಗತಿ ಬಟಾಬಯಲಾಗಿತ್ತು. ಇದೀಗ ಜಿಲ್ಲೆಯನ್ನ ಅಪರಾಧ ಕೃತ್ಯಗಳಿಂದ ಮುಕ್ತವಾಗಿಸಲು 2 ಕೋಟಿ ವೆಚ್ಚದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಲು ಪೊಲೀಸ್ ಇಲಾಖೆ ಮುಂದಾಗಿದೆ. ಗಡಿಗಳಲ್ಲಿ 36 ಹೈಟೆಕ್ ಕ್ಯಾಮೆರಾಗಳನ್ನು ಅಳವಡಿಸುವ ಮೂಲಕ ಸಮಾಜಘಾತುಕರ ಮೇಲೆ ಮೂರನೇ ಕಣ್ಣಿಟ್ಟಿದ್ದಾರೆ. ಎಸ್ಪಿ ಕಚೇರಿಯಲ್ಲಿ ಹೊಸದಾಗಿ ಸಿಸಿಟಿವಿ ಕಮಾಂಡ್ ಹಾಗೂ ಕಂಟ್ರೋಲ್ ಸೆಂಟರ್ ಅನ್ನು ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಶಾಸಕ ಡಾ ಶೈಲೇಂದ್ರ ಬೆಲ್ದಾಳೆ ಉದ್ಘಾಟಿಸಿದರು. ಪೊಲೀಸರ ಈ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಅಂದರೆ ಪೊಲೀಸ್ ನಿಯಂತ್ರಣ ಕೊಠಡಿಯ ಉದ್ಘಾಟನೆ ಮಾಡ್ತಾ ಇದ್ದೇವೆ. ಇದು ವಿನೂತನವಾದಂತಹ ಒಂದು ಎಐ ಕ್ಯಾಮೆರಾಸ್ ಅನ್ನು ಉಪಯೋಗ ಮಾಡಿಕೊಂಡು ಬೀದರ್ ಜಿಲ್ಲೆಯಾದ್ಯಂತ ಅಪರಾಧ ನಿಯಂತ್ರಣ ಮಾಡಲಿಕ್ಕೆ, ಅಪರಾಧಗಳನ್ನು ತಡಿಲಿಕ್ಕೆ ಉಪಯುಕ್ತವಾದಂಥದ್ದು. ಇದರ ಬಹಳ ಉದ್ಘಾಟನೆ ನಾನು, ಬೆಲ್ದಾಳೆ ಅವರು, ನಮ್ಮ ನಗರಸಭೆ ಅಧ್ಯಕ್ಷರು, ಜಾಬ್ ಶೆಟ್ಟಿ ಅವರು ಎಲ್ಲರೂ ಸೇರಿ ಇವತ್ತು ಮಾಡ್ತಾ ಇದ್ದೇವೆ. ಲೇಟ್ ಆದರೂ ಲೇಟೆಸ್ಟ್ ಆಗಿ ಅಪರಾಧ ತಡೆಗೆ ಮುಂದಾದ ಪೊಲೀಸರ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲೂ ಮೆಚ್ಚುಗೆ ವ್ಯಕ್ತವಾಗಿದೆ. ಪುಂಡ ಪೋಖರಿಗಳು ಬಾಲ ಬಿಚ್ಚೋ ಕೆಲಸ ಮಾಡಿದ್ರೆ ಹೆಡಮುರಿ ಕಟ್ಟೋಕೆ ಪೊಲೀಸರು ರೆಡಿಯಾಗಿದ್ದಾರೆ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ರಿಪಬ್ಲಿಕ್ ಕನ್ನಡ ಇತ್ತೀಚೆಗೆ ಗಡಿ ಜಿಲ್ಲೆ ಬೀದರ್ನಲ್ಲಿ ಸಿಸಿ ಕ್ಯಾಮೆರಾಗಳ ಬಗ್ಗೆ ರಿಯಾಲಿಟಿ ಚೆಕ್ ಅನ್ನ ಮಾಡಿ ಅವ್ಯವಸ್ಥೆಯನ್ನ ಬಯಲು ಮಾಡಿತ್ತು.
ಇದೀಗ ನಮ್ಮ ವರದಿಗೆ ಪೊಲೀಸ್ ಇಲಾಖೆ ಅಲರ್ಟ್ ಆಗಿದ್ದು ಅಪರಾಧ ತಡೆಗೆ ಮಾಸ್ಟರ್ ಪ್ಲಾನ್ ಮಾಡಿ 36 ಹೈಟೆಕ್ ಕ್ಯಾಮೆರಾಗಳನ್ನು ಅಳವಡಿಸಿತ್ತು. ರಿಪಬ್ಲಿಕ್ ವರದಿಗೆ ಪೊಲೀಸ್ ಇಲಾಖೆ ಅಲರ್ಟ್. ಹೈಟೆಕ್ ಸಿಸಿಟಿವಿ ಕಂಟ್ರೋಲ್ ಸೆಂಟರ್ ಉದ್ಘಾಟನೆ. ಗಡಿ ಜಿಲ್ಲೆ ಬೀದರ್ನ ತೆಲಂಗಾಣ ಹಾಗೂ ಮಹಾರಾಷ್ಟ್ರ ಚೆಕ್ ಪೋಸ್ಟ್ಗಳಲ್ಲಿ ಸಿಸಿ ಕ್ಯಾಮೆರಾಗಳು ನಿರ್ವಹಣೆ ಇಲ್ಲದೆ ಕುರುಡಾಗಿದ್ದವು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿ ನಿದ್ದೆಯಲ್ಲಿದ್ದ ಸರ್ಕಾರವನ್ನ ಬಡಿದೆಬ್ಬಿಸುವ ಕೆಲಸ ಮಾಡಿತ್ತು. ಕೊನೆಗೂ ಪೊಲೀಸ್ ಇಲಾಖೆ ಈ ಬಗ್ಗೆ ಗಮನ ಹರಿಸುವ ಕೆಲಸ ಮಾಡಿದೆ. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಬೀದರ್ ಬ್ಯಾಂಕ್ ಲೂಟಿ ಬಳಿಕ ಸಿಸಿ ಕ್ಯಾಮೆರಾಗಳು ಕಣ್ಣು ಮುಚ್ಚಿದ ಸಂಗತಿ ಬಯಲಾಗಿತ್ತು. ಇದೀಗ ಜಿಲ್ಲೆಯನ್ನ ಅಪರಾಧ ಕೃತ್ಯಗಳಿಂದ ಮುಕ್ತವಾಗಿಸಲು 2 ಕೋಟಿ ವೆಚ್ಚದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಲು ಪೊಲೀಸ್ ಇಲಾಖೆ ಮುಂದಾಗಿದೆ. ಗಡಿಗಳಲ್ಲಿ 36 ಹೈಟೆಕ್ ಕ್ಯಾಮೆರಾಗಳನ್ನು ಅಳವಡಿಸುವ ಮೂಲಕ ಸಮಾಜಘಾತುಕರ ಮೇಲೆ ಮೂರನೇ ಕಣ್ಣಿಟ್ಟಿದ್ದಾರೆ. ಎಸ್ಪಿ ಕಚೇರಿಯಲ್ಲಿ ಹೊಸದಾಗಿ ಸಿಸಿಟಿವಿ ಕಮಾಂಡ್ ಹಾಗೂ ಕಂಟ್ರೋಲ್ ಸೆಂಟರ್ ಅನ್ನು ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಶಾಸಕ ಡಾ ಶೈಲೇಂದ್ರ ಬೆಲ್ದಾಳೆ ಉದ್ಘಾಟಿಸಿದರು. ಪೊಲೀಸರ ಈ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಅಂದರೆ ಪೊಲೀಸ್ ನಿಯಂತ್ರಣ ಕೊಠಡಿಯ ಉದ್ಘಾಟನೆ ಮಾಡ್ತಾ ಇದ್ದೇವೆ. ಇದು ವಿನೂತನವಾದಂತಹ ಒಂದು ಎಐ ಕ್ಯಾಮೆರಾಸ್ ಅನ್ನು ಉಪಯೋಗ ಮಾಡಿಕೊಂಡು ಬೀದರ್ ಜಿಲ್ಲೆಯಾದ್ಯಂತ ಅಪರಾಧ ನಿಯಂತ್ರಣ ಮಾಡಲಿಕ್ಕೆ, ಅಪರಾಧಗಳನ್ನು ತಡಿಲಿಕ್ಕೆ ಉಪಯುಕ್ತವಾದಂಥದ್ದು. ಇದರ ಬಹಳ ಉದ್ಘಾಟನೆ ನಾನು, ಬೆಲ್ದಾಳಿ ಅವರು, ನಮ್ಮ ನಗರಸಭೆ ಅಧ್ಯಕ್ಷರು, ಜಾಬ್ ಶೆಟ್ಟಿ ಅವರು ಎಲ್ಲರೂ ಸೇರಿ ಇವತ್ತು ಮಾಡ್ತಾ ಇದ್ದೇವೆ. ಲೇಟ್ ಆದರೂ ಲೇಟೆಸ್ಟ್ ಆಗಿ ಅಪರಾಧ ತಡೆಗೆ ಮುಂದಾದ ಪೊಲೀಸರ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲೂ ಮೆಚ್ಚುಗೆ ವ್ಯಕ್ತವಾಗಿದೆ. ಪುಂಡ ಪೋಖರಿಗಳು ಬಾಲ ಬಿಚ್ಚೋ ಕೆಲಸ ಮಾಡಿದ್ರೆ ಹೆಡಮುರಿ ಕಟ್ಟೋಕೆ ಪೊಲೀಸರು ರೆಡಿಯಾಗಿದ್ದಾರೆ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ರಿಪಬ್ಲಿಕ್ ಕನ್ನಡ ಇತ್ತೀಚೆಗೆ ಗಡಿ ಜಿಲ್ಲೆ ಬೀದರ್ನಲ್ಲಿ ಸಿಸಿ ಕ್ಯಾಮೆರಾಗಳ ಬಗ್ಗೆ ರಿಯಾಲಿಟಿ ಚೆಕ್ ಅನ್ನ ಮಾಡಿ ಅವ್ಯವಸ್ಥೆಯನ್ನ ಬಯಲು ಮಾಡಿತ್ತು. ಇದೀಗ ನಮ್ಮ ವರದಿಗೆ ಪೊಲೀಸ್ ಇಲಾಖೆ ಅಲರ್ಟ್ ಆಗಿದ್ದು ಅಪರಾಧ ತಡೆಗೆ ಮಾಸ್ಟರ್ ಪ್ಲಾನ್ ಮಾಡಿ 36 ಹೈಟೆಕ್ ಕ್ಯಾಮೆರಾಗಳನ್ನು ಅಳವಡಿಸಿತ್ತು. ರಿಪಬ್ಲಿಕ್ ವರದಿಗೆ ಪೊಲೀಸ್ ಇಲಾಖೆ ಅಲರ್ಟ್. ಹೈಟೆಕ್ ಸಿಸಿಟಿವಿ ಕಂಟ್ರೋಲ್ ಸೆಂಟರ್ ಉದ್ಘಾಟನೆ. ಗಡಿ ಜಿಲ್ಲೆ ಬೀದರ್ನ ತೆಲಂಗಾಣ ಹಾಗೂ ಮಹಾರಾಷ್ಟ್ರ ಚೆಕ್ ಪೋಸ್ಟ್ಗಳಲ್ಲಿ ಸಿಸಿ ಕ್ಯಾಮೆರಾಗಳು ನಿರ್ವಹಣೆ ಇಲ್ಲದೆ ಕುರುಡಾಗಿದ್ದವು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿ ನಿದ್ದೆಯಲ್ಲಿದ್ದ ಸರ್ಕಾರವನ್ನ ಬಡಿದೆಬ್ಬಿಸುವ ಕೆಲಸ ಮಾಡಿತ್ತು. ಕೊನೆಗೂ ಪೊಲೀಸ್ ಇಲಾಖೆ ಈ ಬಗ್ಗೆ ಗಮನ ಹರಿಸುವ ಕೆಲಸ ಮಾಡಿದೆ. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಬೀದರ್ ಬ್ಯಾಂಕ್ ಲೂಟಿ ಬಳಿಕ ಸಿಸಿ ಕ್ಯಾಮೆರಾಗಳು ಕಣ್ಣು ಮುಚ್ಚಿದ ಸಂಗತಿ ಬಯಲಾಗಿತ್ತು. ಇದೀಗ ಜಿಲ್ಲೆಯನ್ನ ಅಪರಾಧ ಕೃತ್ಯಗಳಿಂದ ಮುಕ್ತವಾಗಿಸಲು 2 ಕೋಟಿ ವೆಚ್ಚದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಲು ಪೊಲೀಸ್ ಇಲಾಖೆ ಮುಂದಾಗಿದೆ. ಗಡಿಗಳಲ್ಲಿ 36 ಹೈಟೆಕ್ ಕ್ಯಾಮೆರಾಗಳನ್ನು